भी उसी मशीन पे चुन के आई हूँ, तो मैं वीवीपैट ईसीएम किसी पे नहीं बोलूंगी, क्योंकि मेरा कहना है अगर वो मशीन में गलती है तो मेरे से शुरू करिए, क्योंकि मैं 4 बार चुन के उसी मशीन के कारण आई हूँ। हर पॉलिटिकल पार्टी को खुली छूट है कि वो अपने हिसाब से अपने पॉलिटिकल एजेंडा को सेट करें। अब कांग्रेस ने एसआईआर या वोट चोरी को जो है अपना एक मेन पॉलिटिकल इशू बनाया। ನಮಸ್ತೆ ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ, ಅದೇನಪ್ಪ ಅಂದರೆ ಕೈಲಾಗ್ದವ ಮೈ ಪರಿಚಿಕೊಂಡ. ಆಟವೋ ಹೋರಾಟದಲ್ಲೂ ನಾನೇ ಗೆಲ್ಲಬೇಕು, ನನ್ನ ಮಾತೇ ನಡಿಬೇಕು, ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕೇನು ಹಠ. ಆದರೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ನಿರಾಸೆ ಆಗುತ್ತಾ ಇಲ್ವೋ? ಸೋಲಿದೆಯಲ್ಲ, ನಿರಾಸೆ ತಂದೆ ತರುತ್ತೆ. ಆದರೆ ಪರಿಚಿಕೊಳ್ಳೋದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? ಬೇರೆಯವ್ರ ಮೇಲೆ ರಾಡಿ ಎಸಬೇಕು, ವ್ಯಕ್ತಿತ್ವಕ್ಕೆ ಮಸಿ ಬಳಿಬೇಕು. ಇವತ್ತು ದೇಶದಲ್ಲಿ ಆಗ್ತಾ ಇರೋದು ಅದೇ ಅಲ್ವಾ? ದುಷ್ಟಶಕ್ತಿ ವಿಜೃಂಭಿಸೋದಕ್ಕೆ ಆಗದೇ ಇದ್ದಾಗ ಅವ್ರು ಎಷ್ಟು ನಿರಾಶರಾಗಿದ್ದಾರೆ ಅಂದರೆ, ದೆಹಲಿ ರಾಮಲೀಲಾ ಮೈದಾನದಲ್ಲಿ ನಡೆದ ವೋಟ್ ಚೋರಿ ರ್ಯಾಲಿ ಸಾಕ್ಷಿ. ರಾಹುಲ್ ಗಾಂಧಿ ನಾವು ಅಧಿಕಾರಕ್ಕೆ ಬಂದರೆ ಹೊಸ ಕಾನೂನು ತಂದು ಈಗೇನು ಚುನಾವಣಾ ಆಯೋಗದಲ್ಲಿ ಅಧಿಕಾರಿಗಳಾಗಿದ್ದಾರಲ್ಲ ಅವ್ರ ವಿರುದ್ಧ ಕ್ರಮ ತಗೋತಾರಂತೆ. ಎಷ್ಟಾಗಿಂದ ನಗಬೇಕು ಗೊತ್ತಾಗಲ್ಲ ಕಾಣ್ರಿ. ಇನ್ನು ಪ್ರಿಯಾಂಕಾ ವಾಡ್ರಾ ಪಬ್ಲಿಕ್ ಸಭೆಯಲ್ಲಿ ಚುನಾವಣಾ ಇಲಾಖೆ ಅಧಿಕಾರಿಗಳ ಹೆಸರು ಹೇಳಿ ಧಮಕಿ ಹಾಕ್ತಾರೆ. ಇದೆಲ್ಲ ಏನು ಸೂಚಿಸುತ್ತೆ? ಹತಾಶೆ ಅಲ್ವಾ? ಜೊತೆಗೆ ಅಧಿಕಾರದ ಹಪಹಪಿ. ದೇಶ ನೆಹರು ಜಹಾಂಗೀರ್ ಎನ್ನುವ ಮನಸ್ಥಿತಿ. ಪ್ರಸಕ್ತ ದೇಶದಲ್ಲಿ ಅತಿ ಸುದ್ದಿಯಲ್ಲಿರುವ ಸಂಗತಿ ಅಂದರೆ ತಮಿಳುನಾಡು ಕಾರ್ತಿಕ ದೀಪೋತ್ಸವ. ತೀರ್ಪು ಕೊಟ್ಟ ಜಡ್ಜ್ ವಿರುದ್ಧ ಮಹಾಭಿಯೋಗ. ಸುಪ್ರೀಂ ಕೋರ್ಟಲ್ಲಿ ಸೀನಿಯಾರಿಟಿ ಆಧಾರಿತ ತನಿಖೆ. ಹಿರಿಯ ವಕೀಲರ ಬ್ಲ್ಯಾಕ್ ಮೇಲು. ಸುಪ್ರೀಂ ಕೋರ್ಟು ಸಿಎ ಪರ ನಿಂತ ನಿವೃತ್ತ ಜಡ್ಜ್ ಹಾಗೂ ನ್ಯಾಯಾಧೀಶಗಳಾದರೆ ರಾಜ್ಯ ಸಿಎಂ ಕುರ್ಚಿ ವಿವಾದ, ಒಂದೇ ಮಾತರಂ ಚರ್ಚೆ ಹಾಗೂ SIR. ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತೀರಾ? ಸರ್ ವಿರುದ್ಧ ಸುಪ್ರೀಂ ಕೋರ್ಟ್ ಕಥಾ ತಟ್ಟಿದ್ರು, ಆದರೆ ಸುಪ್ರೀಂ ಕೋರ್ಟು ಕಪಾಲ ಮೋಕ್ಷ ಮಾಡಿತು. ಆದರೂ ಸರ್ ನಿಲ್ಲಲಿಲ್ಲ. ವೋಟ್ ಚೋರಿ ಹಿಡ್ಕೊಂಡು ರಾಹುಲ್ ಗಾಂಧಿ 3 ಬಾಂಬ್ ಹಾಕಿದ್ರು. ಸರ್ ಅಬಾಧಿತ. ಕೇಂದ್ರಾಡಳಿತ ಹಾಗೂ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಸೇರಿ 12 ಕಡೆ ಸರ್ ನಡೀತಿದೆ. ತಡೆಯೋದಕ್ಕಾಯ್ತಾ? ಅದಕ್ಕೆ ನಾನು ಮೇಲೆ ಹೇಳಿದ್ದು, ಕೈಲಾಗದವ ಮೈ ಪರಿಚಿಕೊಂಡ ಅಂತ. SIR ಭರ್ಜರಿ ಭೇಟಿಗಳಿದೆ. ಉತ್ತರ ಪ್ರದೇಶದಲ್ಲಿ ಸುಮಾರು 1 ಕೋಟಿ ಹೆಸರು ಡಿಲೀಟ್ ಆಗುತ್ತೆ ಎನ್ನಲಾಗಿದ್ದು, ಅಖಿಲೇಶ್ ಯಾದವ್ ಒಂದು 5 ಕೋಟಿ ಜನರು ಡಿಲೀಟ್ ಆಗ್ತಿದ್ದಾರೆ ಕಾಣ್ರಿ ಅಂತ ಬಾಯ್ ಬಡ್ಕೋತಿದ್ದಾರೆ. ಇದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಪರಿಷ್ಕೃತ ಮತದಾರರ ಪಟ್ಟಿ ಚುನಾವಣಾ ಆಯೋಗ ಪ್ರಕಟಿಸಿದೆ. 58 ಲಕ್ಷ ಮತದಾರರ ಹೆಸರು ಢಮಾರ್. ಏನದು SIR ಕತೆ? ನೋಡೋಣ ಬನ್ನಿ. ಇಂಡಿಕೂಟ SIR ಏಕೆ ವಿರೋಧಿಸುತ್ತೆ ಅನ್ನೋದೇ ಅರ್ಥ ಆಗ್ತಿಲ್ಲ ರೀ. ಒಂದು ಕಡೆ ವೋಟ್ ಚೋರಿ ಅಂತಾರೆ, ಸರಿ ಮಾಡೋಕ್ಕೆ ಹೋದರೆ ಬೇಡ ಅಂತಾರೆ. ಇವರು ಎಂಥವರು ಅಂದರೆ ಒಂದು ಥರ 2 ತಲೆ ಹಾವಿದ್ದಂತೆ. ತಮಗೆ ಲಾಭ ಆಗುತ್ತಾ? ಓಕೆ, ಅದೇ ಚುನಾವಣೆಯಲ್ಲಿ ಗೆದ್ದರೆ ತಮ್ಮ ಸಾಧನೆ, ಸೋತರೆ EVM. ಅದೇನೋ ಅಂತಾರಲ್ಲ, ಕೋತಿ ಬೆಣ್ಣೆ ತಿಂದು ಹೋತಲ ಮೂತಿಗೆ ಹಚ್ಚಿತು ಅಂತಾರಲ್ಲ, ಹಾಗೆ ಅಲ್ಲ ರೀ. ಇಷ್ಟೆಲ್ಲ ಪ್ರತಿರೋಧ ಏಕೆ? ಹಾಗಂತ ಹಿಂದೆ ಸರ್ ಆಗೇ ಇರಲಿಲ್ವಾ? ಆಗಿತ್ತು ರೀ. 14 ಬಾರಿ ನಡೆದಿದೆ. ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ ಆಡಳಿತದಲ್ಲೇ ನಡೆದಿತ್ತು. ದೇಶದಲ್ಲಿ ಪ್ರತಿ ವರ್ಷ ಮತದಾರರ ಸಾಮಾನ್ಯ ಪಟ್ಟಿ ಪರಿಷ್ಕರಣೆ ನಡೀತಿರ್ತದೆ. ಸಂಪೂರ್ಣ ಅಲ್ಲ, ಅದಕ್ಕೆ ಸಮ್ಮರಿ ರಿವಿಷನ್ ಆಗುತ್ತೆ. ಆದರೆ ಸಂಪೂರ್ಣ ಮನೆ ಮನೆಗೆ ಭೇಟಿ ನಡೆಸುವ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಸ್ಪೆಷಲ್ ಇನ್ಸ್ಟೆನ್ಸಿವ್ ರಿವಿಷನ್, ಅಂದರೆ ಶಾರ್ಟ್ ಫಾರಂ SIR 14 ಬಾರಿ ನಡೆದಿದೆ. ಸ್ನೇಹಿತರೆ, SIR ಬಗ್ಗೆ ಇಂಡಿ ಕೂಟದ NCPಯ ಸಂಸದೆ ಸುಪ್ರಿಯಾ ಸುಳೆ
ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. है सब कागज मेरे साथ। क्या हुआ, पहले पंचायत में इतनी बड़ी सरकार आई, मैं नहीं कह रही हूँ, इनका कहना है कि मैं भी उसी मशीन पे चुन के आई हूँ, तो मैं वीवीपैट ईसीएम किसी पे नहीं बोलूंगी, क्योंकि मेरा कहना है अगर वो मशीन में गलती है तो मेरे से शुरू करिए, क्योंकि मैं 4 बार चुन के उसी मशीन के कारण आई हूँ। सो आई एम नॉट स्पीकिंग अगेंस्ट द मशीन, आई एम मेकिंग अ वेरी लिमिटेड 1952, 56, 1957, 1968 ಜವಾಹರಲಾಲ್ ನೆಹರು PM ಇದ್ದ ಕಾಲದಲ್ಲಿ ನಡೆದಿತ್ತು. ನಂತರ 1965 PM ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಾಗಿತ್ತು. ನಂತರ 1966 ಇಂದಿರಾ ಗಾಂಧಿ, 1983, 1984 ಪುನಃ ಮತ್ತೆ ಇಂದಿರಾ ಗಾಂಧಿ, 1987, 1989 ರಾಜೀವ್ ಗಾಂಧಿ, 1992ರಲ್ಲಿ PV ನರಸಿಂಹರಾವ್, 1993, 1995 ಮತ್ತೆ PV ನರಸಿಂಹರಾವ್, 2002, 2003 ಅಟಲ್ ಬಿಹಾರಿ ವಾಜಪೇಯಿ, 2004ರಲ್ಲಿ ಮನಮೋಹನ್ ಸಿಂಗ್ SIR ಮಾಡಿದರೆ, 2025ರಲ್ಲಿ ನರೇಂದ್ರ ಮೋದಿ. ಅತಿ ಹೆಚ್ಚು ಬಾರಿ ಸರ್ ನಡೆಸಿದ ಕೀರ್ತಿ ಜವಾಹರಲಾಲ್ ನೆಹರು ಮತ್ತು PV ನರಸಿಂಹರಾವ್ ಸಲ್ಲುತ್ತೆ. ಆದರೆ ಇಂದಿರಾ ಗಾಂಧಿ 2 ಬಾರಿ ಸರ್ ನಡೆಸಿದರೆ, ಉಳಿದವರು ಒಮ್ಮೆ ನಡೆಸಿದ್ದಾರೆ. ಅಲ್ಲ, ಕಾಂಗ್ರೆಸ್ ಮಾಡಿದರೆ ಸರಿ, ಬೇರೆಯವರು ಮಾಡಿದರೆ ತಪ್ಪ? ಅಂದಿಲ್ಲದ ವಿರೋಧ ಇಂದ್ಯಾಕೆ? ಅತ್ತೆ ಮಾಡಿದರೆ ಸರಿ, ಸೊಸೆ ಮಾಡಿದರೆ ಮಾತ್ರ ತಪ್ಪ? 21 ವರ್ಷಗಳ ನಂತರ ಸರಿ ನಡೀತಿದೆ. ಈ ಸಮಯದಲ್ಲಿ ಮೃತಪಟ್ಟವರಿದ್ದಾರೆ, ವಲಸೆ ಹೋದವರಿದ್ದಾರೆ, ನ್ಯೂ ಕಮರ್ಸ್ ಇದ್ದಾರೆ. ಪರಿಷ್ಕರಣೆ ಮಾಡಿದರೆ ತಪ್ಪೇನು? SIR ಮೊದಲು ಬಿಹಾರದಲ್ಲಿ ಮೊದಲ ಹಂತವಾಗಿ ಆರಂಭವಾಗಿ ಯಶಸ್ವಿ ಮತದಾನ ನಡೀತು. ಪ್ರಸ್ತುತ 12 ರಾಜ್ಯಗಳಲ್ಲಿ 2ನೇ ಹಂತದ ಕಾರ್ಯ ನಡೀತಿದೆ. ಪ್ರತಿ ವರ್ಷ ಮತದಾರರ ಪಟ್ಟಿ ಅಪ್ಡೇಟ್ ಮಾಡಲಾಗುತ್ತೆ. ಆದರೆ ಇಡೀ ದೇಶದ ಪಟ್ಟಿ ಸಂಪೂರ್ಣ ಮರುಪರಿಶೀಲಿಸುವ ತೀವ್ರ ಪರಿಷ್ಕರಣೆ ಅಪರೂಪಕ್ಕೊಮ್ಮೆ ನಡೆಯುತ್ತೆ. ಅಲ್ಲ ರೀ, ಮತದಾರರದ್ದೇ ತಕರಾರಿಲ್ಲ, ನಿಮ್ಮದೇನ್ರಿ ಸರ್? ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಹೇಗಾದರೂ ಪರಿಷ್ಕರಣೆ ತಡೆಯುವ ಪ್ರಯತ್ನ ವಿಫಲವಾದರೆ ಪಶ್ಚಿಮ ಬಂಗಾಳ ಪಟ್ಟಿ ಸಿದ್ಧವಾಗಿ ಪ್ರಕಟವೂ ಆಗಿದೆ. ಇನ್ನು ತಮಿಳುನಾಡಲ್ಲೂ SIR ಸ್ಟಾಪ್ ಆಗಿಲ್ಲ, ನಡೀತಾನೇ ಇದೆ. ಅಂತಿಮ ಪಟ್ಟಿಯು ಸದ್ಯದಲ್ಲೇ ಹೊರಬೀಳುತ್ತೆ. ಹಾಲು ಕುಡಿದವರೇ ಬದುಕೋದಿಲ್ಲ ರೀ, ಇನ್ನು ವಿಷ ಕುಡಿಯೋದು ಬದುಕ್ತಾರ? ಹಾಗಂತ ಮಮತಾ ಬೇಗಂ ಹೋರಾಟದ ಮೂಲಕ ಪಶ್ಚಿಮ ಬಂಗಾಳದ CM ಪಟ್ಟಕ್ಕೇರಿದ್ರು. ಇದೇ ಟ್ರಿಕ್ಕನ್ನು SIR ವಿರುದ್ಧನೂ ಪ್ರಯೋಗ ಮಾಡಲಿಕ್ಕೆ ಹೇಳಿದ್ರು. ಆದರೆ ಅದು ಯಶಸ್ವಿ ಆಗ್ತಾ ಇಲ್ಲ. ಅದೇ ಹಿಂದೆ ಇದ್ದ ಹೋರಾಟದ ಧಿಮಾಕು ಸರು ವಿರುದ್ಧವೂ ತಡೆತೊಟ್ಟುವಂತೆ ಮಾಡಿದರೆ ಸ್ವತಃ ಮಮತಾ ದೀದಿ ದಂಡು ಕೊಟ್ಟು ಪ್ರತಿಭಟನೆಗಳಿದ್ರು. ಎಲ್ಲಿ ರಾಷ್ಟ್ರಪತಿ ಆಡಳಿತ ಬೀಳ್ತೋ ಎನ್ನುವ ಭಯ ಮಮತಾ ತಣ್ಣಗಾದರೂ ಒಳಪೆಟ್ಟು ಕೊಡೋದು ಬಿಡಲಿಲ್ಲ. BLO ಸತ್ತೋಗ್ತಿದ್ದಾರೆ ಒತ್ತಡದಿಂದ ಅಂತ ಮುಂದಿಟ್ಟರು. ಸುಪ್ರೀಂ ಕೋರ್ಟ್ ಮುಗೀತು. ತಟ್ಟೆ ಪಾತ್ರೆ ಪಡಗ ಹಿಡಿದು ಹೋರಾಟ ಮಾಡುವಂತೆ ಮಹಿಳೆಯರಿಗೂ ಕರೆ ಕೊಟ್ಟರು. ಸರ್ ಮುಂದೆ ಮಮತಾ ದೀದಿ ಆಟ ನಡೆಯಲಿಲ್ಲ. ಆದರೆ ಅಧಿಕಾರಕ್ಕಾಗಿ ಮಮತಾ ದೀದಿ ವಿರೋಧ ಮತ್ತು ಹೋರಾಟದ ಹಾದಿ ಭಾರತೀಯ ರಾಜಕೀಯದಲ್ಲಿ ಅತ್ಯಂತ ಉಗ್ರ ಮತ್ತು ಸಂಘರ್ಷಾತ್ಮಕ ಹೋರಾಟ ಎಂದೇ ಗುರುತಿಸಲ್ಪಟ್ಟಿದೆ. ಮಮತಾ ಮೇಡಮ್ ಪಶ್ಚಿಮ ಬಂಗಾಳದಲ್ಲಿ 34 ವರ್ಷ ಆಳ್ವಿಕೆ ನಡೆಸಿದ CPIM ನೇತೃತ್ವದ ಎಡರಂಗ ಸರ್ಕಾರದ ವಿರುದ್ಧ ತೊಡೆತಟ್ಟಿದ್ರು. ಅತ್ಯಂತ ಪ್ರಬಲ ವಿರೋಧ ಪಕ್ಷದ ನಾಯಕಿಯಾಗಿ ಹೊರಹೊಮ್ಮಿದ್ರು. ಹೋರಾಟದ ಮೂಲಕವೇ 1993ರಲ್ಲಿ ಮತದಾರರ ಗುರುತಿನ ಚೀಟಿ ಕಡ್ಡಾಯಕ್ಕೆ ನಡೆಸಿದ ರಿಟೈರ್ಸ್ ಬಿಲ್ಡಿಂಗ್ ಮುತ್ತಿಗೆ ಸಮಯ ನಡೆದ ಪೊಲೀಸ್ ಗುಂಡಿನ ಚಕಮಕಿಯಲ್ಲಿ 13 ಜನ ಮೃತಪಟ್ಟವರು. ಕಂಡವರ ಮಕ್ಕಳನ್ನ ಬಾವಿಗೆ ತೊಳೆದೋದ್ರೆ ಇದೇ ಅಲ್ವಾ? 2006 ಸಿಂಗೂರು ಮತ್ತು ನಂದಿಗ್ರಾಮ ಚಳವಳಿ, ನಂದಿಗ್ರಾಮ 2007 ವಿಶೇಷ ಆರ್ಥಿಕ ವಲಯ ಪ್ರತಿಭಟನೆ, ಪೊಲೀಸ್ ಗೋಲಿಬಾರು, 14 ರೈತರು ಮೃತಪಟ್ಟಿದ್ದರು. ಇದು ಮಮತಾ ಅವರ ಮಾಟಿ ಮಾನುಷ್ ಅಂದರೆ ತಾಯಿ ಮಣ್ಣು ಮನುಷ್ಯ ಎಂಬ ಘೋಷಣೆ ಜನನಾಯಕಿಯನ್ನಾಗಿ ಮಾಡಿತ್ತು. 2025 ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಮಮತಾ ಬ್ಯಾನರ್ಜಿ ತೀವ್ರವಾಗಿ ವಿರೋಧಿಸಿದರು. ಹಿನ್ನಡೆ ಮಮತಾ ಆರೋಪ ಏನು ಗೊತ್ತಾ? ಕೇಂದ್ರ ಸರ್ಕಾರ ಮತ್ತು BJP ಅರ್ಹ ಮತದಾರರ ಹೆಸರಿನ ಪಟ್ಟಿಯಿಂದ ಕಿತ್ತಾಕ್ಬಿಡುತ್ತೆ, ಸ್ವಚ್ಛ ಮಾಡ್ತಿದ್ದಾರೆ.
ಓಡಿಸ್ತಾರೆ ಎಂದು ಆರೋಪಿಸಿ ಪ್ರತಿಭಟನೆ. ಚುನಾವಣಾ ಆಯೋಗ ಅಧಿಕಾರಿಗಳು ರಾಜ್ಯ ಸರ್ಕಾರಿ ಅಧಿಕಾರಿಗಳಿಗೆ ಬೆದರಿಕೆ, ಬಿಜೆಪಿ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡುತ್ತಿದೆ ಆರೋಪ ಮಾಡಿದರು. ಒಟ್ಟಾರೆ ಕಾಂಗ್ರೆಸ್ನಿಂದ ಬೇರ್ಪಟ್ಟು ತೃಣಮೂಲ ಕಾಂಗ್ರೆಸ್ ಸ್ಥಾಪಿಸಿದ ದಿನದಿಂದಲೂ ರಸ್ತೆ ಹೋರಾಟ, ಉಪವಾಸ, ಸತ್ಯಾಗ್ರಹಗಳ ಮೂಲಕವೇ ರಾಜಕೀಯ ಅಸ್ತಿತ್ವ ಉಳಿಸಿಕೊಂಡ ಮಮತಾ ಪ್ರತಿಭಟನೆ ವರ್ಕೌಟ್ ಆಗಲಿಲ್ಲ. ಮತಬಂದಿ ಅಂತ ಆರೋಪಿಸಿದ ದೀದಿ ಈಗ SIR ಬಂದಿ, ಕಾಲಚಕ್ರ ಉರುಳುತ್ತೀರಿ ಅಂತ ಇದಕ್ಕೆ ಹೇಳೋದು. ಮಮತಾ ದೀದಿ ಸ್ವಕ್ಷೇತ್ರದಲ್ಲಿ ಅಂದರೆ ಭವಾನಿಪುರದಲ್ಲಿ 45,000 ಮತದಾರರು ಔಟ್, 58 ಲಕ್ಷ ಮತದಾರರು ಡಿಲೀಟ್ ಆದ್ರಲ್ಲ. ಮಮತಾ ದೀದಿ ಕೆಂಡಾಮಂಡಲ. ಜೋಕಿಯನ್ನು ಗೊತ್ತಾ? ಕೃಷಿ ಉಪಕರಣ, ಅಡುಗೆ ಮನೆ ಪರಿಕರ ಬಳಸಿ ಮತದಾನದ ಹಕ್ಕಿಗಾಗಿ ಹೋರಾಡಲು ಮಮತಾ ದೀದಿ ಮಹಿಳೆಯರಿಗೆ ಕರೆ ಕೊಟ್ಟಿದ್ದಾರೆ. ಅದೇನಾಗುತ್ತೋ ಕಾದು ನೋಡಬೇಕು. ಇನ್ನು ಇಂಡಿ ಕೂಟದ ಪಾಲುದಾರ ಪಕ್ಷ ಕಾಶ್ಮೀರದ CM ಉಮರ್ ಅಬ್ದುಲ್ಲಾ SIR ಬಗ್ಗೆ ಏನು ಹೇಳಿದ್ದಾರೆ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. वोट चोरी मुद्दे पर जो है उन्होंने अपना कैंपेन इंटेंसिफाई किया है. एज पार्टनर ऑफ इंडिया अलायंस, हाउ डू यू सी दिस इंडिया अलायंस को इससे कोई लेना देना नहीं है. हर पॉलिटिकल पार्टी को खुली छूट है कि वो अपने हिसाब से अपने पॉलिटिकल एजेंडा को सेट करें. अब कांग्रेस ने SIR या वोट चोरी को जो है अपना एक मेन पॉलिटिकल इशू बनाया है. ठीक है, हम कौन होते हैं उनसे कहने वाले कि वो ना करें. हम अपने इश्यूज चूज करेंगे, वो अपने चूज करें. ಇನ್ನು ಪಶ್ಚಿಮ ಬಂಗಾಳದಂತೆ ತಮಿಳುನಾಡು ಸರ್ಕಾರ SIR ವಿರೋಧಕ್ಕೆ ಲಂಕಾ ವಲಸಿಗರ ಕೈ ಬಿಡುವ ಭೀತಿ. ಅಲ್ಪಸಂಖ್ಯಾತರು, ದಲಿತರು ಮತ್ತು ಬುಡಕಟ್ಟು ಸಮುದಾಯ ಜನರ ಹೆಸರು ಮತದಾರರ ಪಟ್ಟಿಯಿಂದ ಉದ್ದೇಶಪೂರ್ವಕವಾಗಿ ತೆಗೆದುಹಾಕುವ ಸಂಚು ಎಂದು DMK ಆರೋಪಿಸಿದೆ. ಎಲ್ಲಾದರೂ ಹಾಗೆ ಮಾಡೋದಕ್ಕೆ ಸಾಧ್ಯನೇನ್ರಿ? ಇನ್ನು ಕಠಿಣ ದಾಖಲೆ ಕೇಳ್ತಾರಂತೆ. ಕೇಳಿರುವ 11 ದಾಖಲೆಯಲ್ಲಿ ಯಾವುದಾದ್ರು ಒಂದನ್ನು ಕೊಟ್ಟು ಸಾಕು, ಅವರು ಚುನಾವಣೆಯ ಲಿಸ್ಟಿಗೆ ಸೇರಿಕೊಳ್ತಾರೆ. DMK ವಿರೋಧಕ್ಕೆ ಇಷ್ಟೇ ಕಾರಣ ಅಲ್ಲ. ತಮಿಳುನಾಡಿನಲ್ಲಿ ಮದುವೆ, ಮುಂಜಿ, ಬಾಜ್ಯ, ಮಳೆ, ನೆರೆ, ಕೆರೆ ಹೀಗೆ ಕಾಗಕ್ಕ ಗುಬ್ಬಕ್ಕ ಕತೆ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿ ತಡೆಯೋ ಪ್ರಯತ್ನ ಮಾಡಿತು. ತಮಿಳುನಾಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ DMK ನೇತೃತ್ವದ ಮೈತ್ರಿಕೂಟ ಬೃಹತ್ ಪ್ರತಿಭಟನೆ ಮೆರವಣಿಗೆ ಯಾವುದೋ ಸರನ್ನ ಅಲ್ಲಾಡಿಸೋದಕ್ಕಾಗಲಿಲ್ಲ. ತಟ್ಟಿ ಬಡಿದು ಇಲಿ ಹೆದರಿಸಿದ್ರು ಅಂತಾರಲ್ಲ ಹಾಗೆ. ಪಶ್ಚಿಮ ಬಂಗಾಳದಲ್ಲಿ ಆಯೋಗದ ಅಂದಾಜಿನ ಪ್ರಕಾರ ಒಟ್ಟು 58.08 ಲಕ್ಷ ಹೆಸರು ಅಂತಿಮ ಪಟ್ಟಿಯಿಂದ ಹೊರಗುಳಿದಿದೆ. ಅದರಲ್ಲಿ ಮೃತಪಟ್ಟವರು 24.18 ಲಕ್ಷ, ಕಾಣೆಯಾದ ಮತದಾರರು 12.01 ಲಕ್ಷ, ವಿಳಾಸ ಇಲ್ಲದೆ ಇದ್ದವರು ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ ಮಾಡಿಕೊಂಡವರ ಸಂಖ್ಯೆ 19.92 ಲಕ್ಷ, ನಕಲಿ ಅಥವಾ ವಂಚನೆ ಮತದಾರರು 1.37 ಲಕ್ಷ, ಇತರ ವರ್ಗ 57.509. ಬೃಹತ್ ಪ್ರಮಾಣ ಡಿಲೇಟ್ ಮುಂಬರುವ ರಾಜ್ಯ ಚುನಾವಣೆಗೆ ಪಟ್ಟಿ ಶುದ್ಧೀಕರಿಸುವ ಚುನಾವಣಾ ಆಯೋಗದ ಪ್ರಯತ್ನ ಭಾಗ. ಅಳಿಸಲಾದ ಹೆಸರುಗಳ ಪ್ರತ್ಯೇಕ ಪಟ್ಟಿ ಆಯೋಗ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಇನ್ನು ವಿರೋಧಿಸುವವರು ಶುದ್ಧೀಕರಣ ಪ್ರಕ್ರಿಯೆಗೆ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಸೇರಿದಂತೆ ಹಲವರು ವಿರೋಧ ಪಕ್ಷ ಆಕ್ಷೇಪ ವ್ಯಕ್ತಪಡಿಸಿದೆ. ಇಷ್ಟು ದೊಡ್ಡ ಸಂಖ್ಯೆ ಅಳಿಸುವಿಕೆ ರಾಜಕೀಯ ಪ್ರೇರಿತ, ಸಾಮಾನ್ಯ ಮತದಾರರಿಗೆ ತೊಂದರೆಯಂತೆ. 58 ಲಕ್ಷ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆದರೆ ಸರಿಗೆ ಹೆದರಿ ಓಡಿ ಹೋದ ಅಕ್ರಮ ಸುಳ್ಳುಕೋರರ ಸಂಖ್ಯೆ ದೊಡ್ಡದಿದೆ. ಒಟ್ಟಾರೆ ಕ್ಲೀನ್ ಪಶ್ಚಿಮ ಬಂಗಾಳ, ಆದರೆ ಅಕ್ರಮ ವಲಸಿಗರ ಸ್ವರ್ಗ ಪಶ್ಚಿಮ ಬಂಗಾಳ ಎನ್ನುವುದು ಸಾಕ್ಷಿ ಸಮೇತ ನಿರೂಪಿಸಿದ್ದು SIR. ವೋಟ್ ಚೋರಿ ಆದರೆ ನಷ್ಟ ಮತದಾರರಿಗೆಲ್ಲ ಇರಲಿ. ಆದರೆ ರಾಹುಲ್ ಹೇಳ್ತಾರೆ ಡಿಲೀಟ್ ಆದವರು ಕಾಂಗ್ರೆಸ್ ಮತದಾರರಂತೆ. ಅದೇ ಹೇಳಿದ್ರು ನನಗಂತೂ ಗೊತ್ತಿಲ್ಲ ರೀ, ನಿಮಗೇನಾದರೂ ಗೊತ್ತಾ? ಇನ್ನು ಬಿಹಾರದಲ್ಲಿ 52 ಲಕ್ಷ ಮತದಾರರು ಔಟು. ಯಾರಾದರೂ ಒಬ್ಬರು ಬಂದು ನನ್ನ ಹೆಸರು ಡಿಲೀಟ್ ಆಗಿದೆ, ನಾನು ಮತದಾನ ಮಾಡಬೇಕು ಅಂದಿದ್ದೀಯಾ? ಯಾವುದಾದ್ರೂ ಬೂತದಲ್ಲಿ ಮತದಾನ ನಡೆದಿದೆಯಾ? ದುರಂತ ಏನು ಗೊತ್ತಾ? ಹಿಂದೂ ಸಂಘಟನೆ RSS ಮೋದಿ ವಿರುದ್ಧ ಕೆಂಡ ಕಾರುವ ರಾಹುಲ್ ಗಾಂಧಿ ಮೊಹಬ್ಬತ್ಗೆ ದುಕಾನ್ ತೆರೀತಾರಂತೆ. ವಿದೇಶದಲ್ಲಿ ಕೂತು ಭಾರತದ ವಿರುದ್ಧ ಭಾಷಣ ಬಗೆಯುವ ಚುನಾವಣೆ ಅಧಿಕಾರಿಗಳಿಗೆ ಧಮಕಿ. ಹೊಸ ಕಾನೂನು ಕುರಿತು ಮಾತನಾಡುವ ರಾಹುಲ್ ಸಂವಿಧಾನದ ಬುಕ್ ಓಪನ್ ಮಾಡಿ ನೋಡಿದ್ದಾರೆ. ಗೆಳೆಯರೇ, ಅಸಂಬದ್ಧ ಪ್ರಲಾಪಿಗಳ ಅಸಹನೆ ಸರಿಯಾ? ದೇಶಕ್ಕೆ ಸಣ್ಣ ಅವಶ್ಯಕತೆ ಇದೆಯಾ? ವಿರೋಧ ಏಕೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ.
ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನನ್ನ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.